ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ತಂದಿದ್ದೀನಿ, ಬಿಸಿ ಬಿಸಿ ಇದ್ದಾಗಲೇ ಗಂಟೆಗೆ ಸುರ್ಕೊಂಡ್ಬಿಡಿ. 2 ತಿಂಗಳಿಂದ ಕಷ್ಟಪಟ್ಟು ಹುಡುಕ್ತಾ ಇದ್ದೀನಿ ಕಣೆ, ₹1 ಲೆಕ್ಕ ಸಿಗ್ತಾ ಇಲ್ಲ. ಆ ₹1 ಎಲ್ಲಿ ಹೋಯ್ತು ಅಂತ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ದೀನಿ. ಇವಳು ಕಾಫಿ ತಂದವಳು ಅಂತ ನಾನು ಕುಡಿಬೇಕಂತೆ. ಆ ₹1 ಜನ ಸಿಗಲ್ಲ, ಮೊದಲು ಕಾಫಿ ಕುಡೀರಿ. ಏನಾಯ್ತಾ? ಮತ್ತೊಂದು ಎಲ್ಲ ತಪ್ಸ್ಕೊಂಡ್ಬಿಡ್ತು. ಇವ್ರು ಹುಡ್ಕೊಂಡ್ಬರ್ತೀನಿ ಬಿಡಲ್ಲ. ಅಯ್ಯೋ ಶಿವನೇ, ಚಪ್ಪಲೆ ಇಲ್ಲೇ ಇಲ್ಲೇ ಇದ್ರ ಒಳಗಡೆ ಅದು ಸೇರ್ಕೊಂಡಿದೆ. ಹೆಂಗಿದ್ ತೆಗಿಯೋದು? ಈ ಕಡ್ಡಿ ತಗೊಳ್ಳಿ. ಆ ಕಡೆಯಿಂದ ನೀವು ಕಡ್ಡಿ ಹಾಕಿ, ಈ ಕಡೆಯಿಂದ ನಾನು ಕಡ್ಡಿ ಹಾಕ್ತೀನಿ. ನಿಮಗ್ ಸಿಕ್ಕಿದ್ರೆ ನೀವು ತಳಿ, ನನಗ್ ಸಿಕ್ಕಿದ್ರೆ ನಾನು ತಳ್ತೀನಿ. ಒಟ್ನಲ್ಲಿ ಅದು ಆಚೆಗೆ ಬಂದ್ಬಿಡ್ಬೇಕು ಅಷ್ಟೇನೆ. ಬದ್ದು ಬಿಟ್ಲಾ? ಕಮ್ಮಿ ಯಾರ್ ಏನ್ ಜಾಜಿ ಅವ್ರೆ? ಹಬಿಯಲ್ಲಿ ಏನ್ ಮಾಡ್ತಾ ಇದಾರೆ? ಸರ್ಚ್ ಮಾಡ್ತಾ ಇದಾರ, ರಿಸರ್ಚ್ ಮಾಡ್ತಾ ಇದಾರ? ಅವನು ಇತ್ತೀಚೆಗೆ ಸಿಕ್ಕಾಪಟ್ಟೆ ಜುಗ್ಗ ಆಗ್ಬಿಟ್ಟಿದ್ದಾನೆ. ಅವನ ಹತ್ರ ಮಾತಾಡೋದಕ್ಕೂ ನಮಗ್ ಬೇಜಾರಾಗುತ್ತೆ. ನೀವೇ ಕೇಳಿ. ಹಬಿ, ವಾಟ್ ಆರ್ ಯು ಡೂಯಿಂಗ್ ದೇರ್? ನೀವ ಅದು ₹1 ಕಾಯಿನು ಇದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಕಣ್ರೆ, ಅದಕ್ಕೆ ಕಡ್ಡಿ ಹಾಕಿ ತೆಗಿತಾ ಇದೀವಿ. ಓ ಮೈ ಗಾಡ್, 1000 ಅಲ್ಲ, ಲ್ಯಾಕ್ ಅಲ್ಲ, ಆಫ್ಟರ್ ಆಲ್ ₹1 ಅದನ್ನ ಹುಡುಕ್ತಾ ಇದಿರಲ್ಲ, ಎದ್ದು ಬರಬಾರ್ದಾ? ಮಾತಾಡಿ ₹2 ಕಾಯಿನಲ್ಲ ಹಣೆ ಕೊಡ್ಬಿಡ್ತೀನಿ ಅಷ್ಟೇ. ₹1 ಬೆಲೆ ಏನು ಅನ್ನೋದು ನಿಮ್ಗೆ ಗೊತ್ತೇನ್ರೆ? ಮಾತಾಡ್ತಾರೆ ಮಾತಾ. ಓ ಮೈ ಗಾಡ್, ಬರ್ತಾ ಬರ್ತಾ ನೀವು ಸಿಕ್ಕಾಪಟ್ಟೆ ಜುಗ್ಗ ಆಗ್ತಾ ಇದೀರಾ. ಅಣ್ಣಯ್ಯ, ನಿನ್ನ ಜುಗ್ಗುತರ ನೋಡಿ ನೋಡಿ ನಂಗೂ ಸಾಕಾಗೋಗ್ಬಿಟ್ಟಿದೆ. ಈ ₹1 ಇಲ್ಲ ಅಂದ್ರೆ ಏನ್ ಪ್ರಪಂಚ ಮುಳುಗೋಗ್ಬಿಡುತ್ತಾ? ಆಡ ಮಾತಿಗೊಂದು ಅರ್ಥ ಇದೆಯೇನ? ಪ್ರಪಂಚ ಮುಳುಗೋಗುತ್ತೋ ಬಿಡುತ್ತೋ ನನಗೆ ಅದೆಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ಅಲ್ಲಿ ತಗಲಾಕೊಂಡ್ರೆ ₹1 ನನಗೆ ಸಿಕ್ಬಿಡ್ಬೇಕು. ಅಲ್ಲಿ ತನಕ ನಾನು ಊಟನೂ ಮಾಡಲ್ಲ, ತಿಂಡಿನೂ ಮಾಡಲ್ಲ, ಏನು ಮಾಡಲ್ಲ. ಚಂಪಚಮೇಲೆ ನಾನೇ ಏನು ಮಾಡಲ್ಲ ಅಂದ್ಮೇಲೆ ಮನೆ ಮಂದಿಗೆಲ್ಲ ಬೇಸ್ ಹಾಕ್ತೀಯನೆ ನೀನು? ಇಲ್ಲಪ್ಪ, ನಾನಂತೂ ಮಾಡಲ್ಲ. ಬನ್ನಿಪ್ಪ, ಹುಡ್ಕೊಟ್ಬಿಡೋಣ. ಸುಮ್ನೆ ಹುಡ್ಕೊಡಕ್ಕಾಗುತ್ತಾ? ಕಳೆದೋಗಿರೋ ₹1 ಹುಡುಕಕ್ಕೆ ನಿಮ್ಗೆ ₹200 ಕೊಡ್ಬೇಕಾ? ಸುಮ್ನೆ ಬರ್ತೀರಾಕ ಇನ್ನೊಂದು ಬಿಡ್ಲ? ಬಾಬಾ ಬಾಬಾ, ನೀವು ಕಳ್ಕೊಂಡಿದ್ದು ₹1 ಸಿಕ್ತು ನೋಡಿ. ಅಯೋಗ್ಯ, ನಾನು ಕಳ್ಕೊಂಡಿದ್ದು 1999ನೇ ಇಸ್ವಿ ಕಾಯಿನ್, ನೀವು ಹುಡ್ಕೊಟ್ಟಿರೋದು 1990ರ ಕಾಯಿನ್. ಅಂದ ಮೇಲೆ ನಾನು ಕಳ್ಕೊಂಡಿರೋ ಕಾಯಿನ್ ಇನ್ನೂ ಅದ್ರೊಳಗಡೆನೆ ಇದೆ. ಅದನ್ನ ಹುಡ್ಕೋಕ್ ಹೋಗಿ ಈ ಕಾಯಿನ್ ಸಿಕ್ಕಿದೆ ಅಂದ ಮೇಲೆ ಅದ್ರೊಳಗಡೆ ಇನ್ನೆಷ್ಟು ಕಾಯಿನ್ ಇರಬೇಕು? ನನ್ನ ಕಾಯಿನ್ ನನಗೆ ಸಿಕ್ಕೋವರೆಗೂ ನಾನು ಯಾರಿಗೂ ಊಟ ಹಾಕಲ್ಲ ಅಷ್ಟೇ. ಇದೆ ಕಣ್ರ. ಪಾಂಡ್ರಂಗ, ₹1ಗೋಸ್ಕರ ಮನೆಯವ್ರನ್ನೆಲ್ಲ ಉಪವಾಸ ಕೆಡವಕ್ ಹೋಗಿದ್ಯಲ್ಲ, ಎಂತ ಜುಗ್ಗಾನ ನೀನು? ಯಾಕೊಂಡ್ಬಿಡ್ದೆ? ಮೊದಲನೇ ಏಟು ಹೊಡೆದಿದ್ದು ನಿನಗೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗ್ಲಿ ಅಂತ. ಇನ್ನೊಂದು ಏಟು ಹೊಡೆದಿದ್ದು ನನ್ನ ಕಾಯಿನ ಜೊತೆಗೆ ಮತ್ತೊಂದು ಕಾಯಿ ಹುಡುಕೊಟ್ಟಲ್ಲ, ಆ ಖುಷಿಗೆ. ಯಾರೋ ರಸ್ತೆನಲ್ಲಿ ₹1 ಬೀಳಿಸ್ಕೊಂಡು ಹೋಗ್ಬಿಟ್ರೆ ಬಾಲಣ್ಣ, ಯಾರಿಗುಂಟು ಯಾರಿಗಿಲ್ಲ. ಯಾಕೆ ಸರ್ ನಿಂತ್ಕೊಂಡಿದ್ದೀರಾ? ನಾವು ನಿಂತ್ಕೊಂತೀವೋ, ಮಲ್ಕೊಂತೀವೋ, ಕುತ್ಕೊಂತೀವೋ, ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವ ತೋಲಂಡ್ರಾಯ? ಇದು ನಿಮ್ ಜಾಗ ಅಂತ ನೀನ್ ರೋಪ್ ಹಾಕ್ತಿದ್ದೀರಾ. ಮದ್ಗಿರಿ ಕಡೆ ಬರ್ರಿ, ನಾನು ರೋಪ್ ಹಾಕ್ತೀನಿ. ಸರ್ಕಾರದವ್ರು ಹಾಕಿರೋ ಟಾರ್ನ ಕತ್ಕೊಂಡು ಮನೆಗೆ ತಗೊಂಡೋಗ್ಬೇಕು ಅಂತಿದ್ಯಾ? ಸರ್, ನಾನು ಟಾರ್ ಕದೀತಾ ಇರ್ಲಿಲ್ಲ ಸರ್. ಮತ್ತೆ ಯಾಕೆ ಅಗಿತಾ ಇದ್ದಿದ್ದು? ಆ ಟಾರ್ ಒಳಗಡೆ ₹1 ಕತ್ಕೊಂಡ್ಬಿಟ್ಟಿದ್ದೆ, ಅದನ್ನ ತೆಗಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ನನ್ನ ಹತ್ರನೇ ಕತೆ ಕಟ್ತೀಯ? ಸರ್, ನನ್ನ ಮಾತು ಕೇಳಿದ್ದ? ಅಯ್ಯೋ, ಯಾವ ಹುಡುಗಿನ ರೇಕ್ಸಕ್ ಹೋಗಿದ್ರಿ? ಕೈ ತಗ್ಲಾಕೊಂಡಿದ್ರಾ? ಮಾಡೋ ಮಾತು ಒಂದು ಅರ್ಥ ಬಿಡ್ಬೇನೆ. ಅದು ರಸ್ತೆನಲ್ಲಿ ಟಾರ್ಗೆ ₹1 ಕಾಯಿನ ಕಚ್ಕೊಂಡ್ಬಿಟ್ಟಿತ್ತು. ಹೆಂಗಾರ ಮಾಡಿ ₹1 ತಗೋಬೇಕು ಅಂತ ಎಬ್ತಾ ಇದ್ದೆ ಕಣೆ. ಅಷ್ಟಕ್ಕೆ ಸಾಹೇಬ್ರು ತಪ್ಪು ತಿಳ್ಕೊಂಡು ನಾನು ಟಾರ್ ಕದಿತಾ ಇದ್ದೀನಿ ಅಂತ ನನ್ನೇ ಹೇಳ್ಕೊಂಡು ಹೋಗ್ತಾ ಇದಾರೆ. ನಿಮ್ ಜನ್ಮಕ್ಕೆ ಪೊಲೀಸಪ್ಪ, ನಿಂಗೆ ಏನಾದ್ರು ಬುದ್ಧಿ ಇದೆಯಾ? ₹1 ನಿಮ್ದೇ.
ಅದ್ ನನ್ ದುಡ್ಡ ಮಾಡೋದು ಒಂದೊಂದಲ್ಲ ನೀನು ಸರ್ ಅದು ನಿಂಜನೆ ನೀವು ನೆನ್ನೆ ₹1 ಕಾಯಿನ ಕೆಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ರಿ ಅದನ್ನ ತೆಗೆದು ನಿಮ್ ಕೈಗೆ ತಂದು ಒಪ್ಸೋಣ ಅಂತ ಇದ್ದೆ ಅಷ್ಟರಲ್ಲಿ ಯಾವ್ದೋ ಒಂದು ಚಿಕ್ಕ ಮಗು ಸರ್ ಒಂದು ಚಿಕ್ಕ ಸೈಕಲ್ ತಗೊಂಡ್ಬಂದು ಆ ₹1 ಕಾಯಿನ ಮೇಲೆ ಹಚ್ಬಿಡ್ತು ಆ ₹1 ಕಾಯಿನ ಟಾರ್ಗೆ ಅಂಟ್ಕೊಂಡ್ಬಿಡ್ತು ಸರ್ ಇವತ್ತು ಅದನ್ನ ತೆಗೆದ್ಬಿಟ್ಟು ನಿಮ್ಗೆ ಒಪ್ಸೋಣ ಅಂತ ಇದ್ದೆ ಅಷ್ಟ್ರಲ್ಲಿ ಬಂದು ನೀವು ಹೇಳ್ಕೊಂಡು ಹೋಗ್ತಾ ಇದ್ರಿ ದುಡ್ಡು ಬಿಡಿಸ್ಕೊಂಡು ಹೋಗಿದ್ ನನ್ಗೆ ನೆನಪೇ ಇಲ್ವಲ್ಲ. ಸರ್ ಅದು ನೀವು ಕರ್ತವ್ಯ ಪ್ರಜ್ಞೆಯಲ್ಲಿ ಮುಳುಗ್ಬಿಟ್ಟಿದ್ರಿ ಬಾಹ್ಯ ಪ್ರಪಂಚದ ಅರಿವು ನಿಮಗೆ ಇರಲೇ ಇಲ್ಲ ಸರ್ ಇವತ್ತು ದುಡ್ಡನ್ನು ಕಳ್ಕೊತೀರಾ ನಾಳೆ ಒಡವೆನ ಕಳ್ಕೊತೀರಾ ಮತ್ತೊಂದು ಮಗದೊಂದು ದಿನ ಎಂಡ್ರನ್ನೇ ಕಳ್ಕೊಂಡ್ಬಿಡ್ತೀರಾ ಅದು ನೀವು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಸರ್ ಈ ಜನ್ಮದಲ್ಲಿ ನಾವು ನಡು ರಸ್ತೆಯಲ್ಲಿ ಏನಾದ್ರೂ ದುಡ್ಡು ಕಳ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ಬೀದಿ ನ್ಯಾಯವಾಗಿ ಬಿಡ್ತೀವಿ ಅಷ್ಟೇ ಜೈ ಅನ್ಯಾಯವಾಗಿ ಆ ₹1 ಪೊಲೀಸ್ ಅಪ್ಪನ ಪಾಲ್ ಮಾಡ್ಬಿಟ್ಟಲೆ ಅಪ್ಪಿ ತಪ್ಪಿ ಒಂದ್ ವೇಳೆ ಅಕಸ್ಮಾತ್ ಆ ₹1 ನನಗೆ ಸಿಕ್ಕಿದ್ರೆ ನಿನಗೆ ಸ್ನಾನ ಮಾಡೋದಕ್ಕೆ ಅಂತ ಶಾಂಪು ತಂದು ಕೊಡ್ತಾ ಇದ್ದೆ ಯಾಕೆ ಏನಾಯ್ತೆ? ಪೊಲೀಸ್ನವ್ರ ಕೈಗೆ ಸಿಕ್ಕಿ ಒದೆ ತಿಂತಾ ಇದ್ರು ಅಂತ ಕೆಲ್ಸ ಇವನೇನೇ ಮಾಡ್ದ? ರಸ್ತೆನಲ್ಲಿ ₹1 ಮೆತ್ಕೊಂಡಿತ್ತು ಅತ್ತೆ ಅದನ್ನ ಕಿತ್ಕೊಳಕ್ಕೆ ಅಂತ ಹೋಗಿದ್ರು ಪೊಲೀಸ್ನವ್ರು ರಸ್ತೆಗೆ ಹಾಕಿರೋ ಟಾರ್ನ ಕದೀತಾ ಇದೆಯಾ ಅಂತ ಚೆನ್ನಾಗಿ ಹೊಡೆದು ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತಾ ಇದ್ರು ಬಿಡಿಸ್ಕೊಂಡು ಬರೋ ಅಷ್ಟು ಸಾಕಾಗೋಯ್ತು ಗಂಡುಗಲಿ ವಂಶದ ಕಟ್ಟೆ ತುಂಡಾಗಿ ರಸ್ತೆಲಿ ಬಿದ್ದಿರೋ ₹1 ಬಿಡಲ್ಲ ಅಂತೀಯಲ್ಲೋ ನೀನೆಂತ ಜುಗ್ಗನ. ರಂಗಮ್ಮ ₹1 ಬಗ್ಗೆ ಹಂಗೆಲ್ಲ ಹಗುರವಾಗಿ ಮಾತಾಡಬೇಡ ಟೈಮಿಗೆ ಕರೆಕ್ಟ್ ಆಗಿ ಬೀಳ್ತಲ್ಲ ಈ ತರ ಮಾತಾಡ್ದೆ ಇನ್ ಹೆಂಗ್ ಮಾತಾಡ್ತೀಯ ಹೇಳು ಬಾಬಾ ನಾನು ಅರ್ಜೆಂಟಾಗಿ ಇಂಟರ್ವ್ಯೂಗೆ ಹೋಗ್ಬೇಕು. ಸರಿಯಪ್ಪ. ಶರ್ಟ್ ನೋಡಿ ಹರಿದೋಗ್ಬಿಟ್ಟಿದೆ ದುಡ್ಡು ಕೊಡಿ ಹೊಸ ತಗೋತೀನಿ. ಅಣ್ಣಯ್ಯ ಹರಿದೋಗಿರೋ ಶರ್ಟ್ ಹಾಕೊಂಡು ಹೋಗೋದಕ್ಕೆ ನಮ್ಮ ಯಜಮಾನ್ರು ಗತಿಗಿಟ್ಟೋಗಿದಾರ. ಒಂದು ಸಲ ಸರಿಯಾಗಿ ಕಂಡು ಬಿಟ್ಟು ನೋಡೆ ಆ ಶರ್ಟ್ ಹರಿದು ಹೋಗಿಲ್ಲ ಹೊಲಿಗೆ ಬಿಟ್ಕೊಂಡಿದೆ ಹೊಲಿಗೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಹೊಲಿಗೆ ಹಾಕ್ಬಿಡು ಹಾಕೊಂಡು ಹೋಗ್ತಾನೆ ಬಾವಾ ಈ ಶರ್ಟ್ಗೆ ಹೊಲಿಗೆ ಹಾಕೊಂಡೋದ್ರೆ ಏನ್ ಚೆನ್ನಾಗಿರುತ್ತೆ. ಯಾಕೆ ಬಾವಾ ಹೊಡೆದ್ರಿ? ಸರಿಯಾದ ಪ್ರಶ್ನೆ ಕೇಳಿದ್ರಿ ಹೇಳಿ ಅಂದ್ರೆ ಈಗ ನಾನು ನಿಮಗೆ ಗುರು ಬೋಧನೆ ಮಾಡ್ತೀನಿ ಕೇಳಿಸ್ಕೊಳ್ಳಿ ಈಗ ನೋಡಿ ಹೇಳಿ ಅಂದ್ರೆ ಒಂದು ರಸ್ತೆ ಇರುತ್ತೆ ಅಂತ ಇಟ್ಕೊಳ್ಳಿ ನೀವು ಆ ರಸ್ತೆನಲ್ಲಿ ಈ ಕಡೆಯಿಂದ ಹೋಗ್ತಾ ಇರ್ತೀರ ಆ ಕಡೆಯಿಂದ ಡ್ರರ್ ಅಂತ ಒಂದು ಗಾಡಿ ಬಂದು ನಿಮ್ಮ ತಲೆಗೆ ಬನ್ನಿ ಕೇಳಿಸ್ಕೊ ಬನ್ನಿ ಆ ಕ್ಷಣದಲ್ಲಿ ನಿಮ್ಮ ಬುರುಡೆ ಓಪನ್ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ ನೀವು ನೆಟ್ಟಿಗೆ ನಡ್ಕೊಂಡು ವೈದ್ಯ ಪುಂಗವ್ರ ಹತ್ರ ಹೋಗ್ತೀರಾ ಆ ವೈದ್ಯ ಪುಂಗರು ಕೂಲಂಕುಷವಾಗಿ ನಿನ್ನ ತಲೆನ ಒಂದ್ಸಲ ನೋಡ್ತಾರೆ ಒಂದು ದೊಬ್ಲ ತಗೊಂಡು ಹೊಲಿಗೆಗಳನ್ನು ಹಾಕುತ್ತಾರೆ ಅಯ್ಯೋ ನನ್ನ ತಲೆಗೆ ಹೊಲಿಗೆ ಬಿತ್ತಲ್ಲ ಅಂತ ಹೇಳ್ಬಿಟ್ಟು ನೀವು ಆ ತಲೆನ ಕತ್ತರಿಸಿ ಬಿಸಾಕ್ಬಿಡ್ತೀರೇನ್ರಿ ಇದು ಅದೇ ತರನೇ ಹೊಲಿಗೆ ಹಾಕೊಂಡು ಹೋಗಿ ಲೇ ಚಂಪಾ ಚಮಲಿ ಆ ಶರ್ಟಿಗೆ ಹೊಲಿಗೆ ಹಾಕ್ಕೊಡು ಏನು ಯಜಮಾನ್ರೆ ನಿಮ್ ಶರ್ಟ್ ಆಗಿದ್ರೆ ಹೇಳಿ ಹೊಲಿಗೆ ಹಾಕ್ತೀನಿ ಗಂಡ ಶರ್ಟ್ಗೆಲ್ಲ ನಾನು ಯಾಕೆ ಹೊಲಿಗೆ ಹಾಕ್ಬೇಕು ಈಗ ನೀನು ಹೊಲಿಗೆ ಹಾಕೊಡ್ಲಿಲ್ಲ ಅಂದ್ರೆ ಹಿಂದೆ ಮುಂದೆ ನೋಡಿದ್ರೆ ಮನೆಯಿಂದ ಆಚೆಗೆ ಹಾಕಿಬಿಡ್ತೀನಿ ಹಳಿ ಅಂದ್ರೆ ಈ ಸಂದರ್ಶನದಲ್ಲಿ ನೀವು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದೇ ಇದ್ರೂ ಪರವಾಗಿಲ್ಲ ಕೊನೆ ಪಕ್ಷ ಸಾಮಾನ್ಯ ದರ್ಜೆನಲ್ಲಾದ್ರೂ ತೇರ್ಗಡೆ ಹೊಂದಬೇಕು ಇಲ್ಲ ಅಂದ್ರೆ ಹಿಂದು ಮುಂದೆ ನೋಡಿದ್ರೆ ನಿಮ್ಮನ್ನ ಮನೆಯಿಂದ ಆಚೆಗೆ ಹಾಕ್ಬಿಡ್ತೀನಿ ಏನು ಯಜಮಾನ್ರೆ ತಗೊಳ್ಳಿ ಹಾಕೋಬೇಕಾಗಿರೋದು ನಾನಲ್ಲ ಆ ಅಯೋಗ್ಯ ಅವನಿಗೆ ಕೊಡು ಬಾವಾ ಒಣಗಿದ್ರೆ ಮತ್ತೊಂದು ಬಿಡ್ತೀನಿ ಹಾಕೊಳ್ಳಿ ಸುಮ್ಮನೆ ಕನ್ನಡದ ಕಿರುತೆರೆಯ ಆಮೀರ್ ಖಾನ್ ಲಕ್ಷಣವಾಗಿದ್ದನ ಇಂಟರ್ವ್ಯೂ ಹೋಗಿ ಬನ್ನಿ ಥ್ಯಾಂಕ್ ಯು ಬಾಬಾ. ಅಣ್ಣಯ್ಯ ನೀನ್ ಇಷ್ಟು ಜುಗ್ಗ ಅಂತ ನನಗೆ ಗೊತ್ತಿರ್ಲಿಲ್ಲ ಲೇ ನಾನು ಈ ಮನೆಯ ಜುಗ್ಗ ಆಗಿದ್ಕೇನೆ ಇಷ್ಟೆಲ್ಲ ದಂಡ ಪಿಂಡಗಳನ್ನ ಕಟ್ಟಿಕೊಂಡು ಹೆಂಗೋ ಮನೆನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀನಿ ಅಪ್ಪಿ ತಪ್ಪಿ ನಾನು ನಿಮ್ಮಂಗೆ ಲೋಲುಪತಿಗೆ ಬಿದ್ದು ದುಂದು ವೆಚ್ಚನ ಮಾಡಿದ್ರೆ ಮನೆ ಮಂದಿ ಎಲ್ರು ಭವತಿ ಭಿಕ್ಷಾಂ ದೇಹಿ ಅಂತ ಕಂಡು ಅವ್ರ ಮನೆಗೆ ಭಿಕ್ಷೆ ಬಿಡೋದಕ್ಕೆ ಹೋಗ್ಬೇಕಿತ್ತು ಯಾಕೆ ಸರ್ ಹಂಗವ್ರದ ಭಿಕ್ಷೆ ಹಾಕಿ ಸಾ ಲೇ ತಟ್ಟೆ ತುಂಬಾ ದುಡ್ಡನ್ನ ಇಟ್ಕೊಂಡು ಭಿಕ್ಷೆ ಹಾಕಿ ಅಂತ ಬೇಡ್ತಾ ಕೂತಿದ್ಯಲ್ಲ ನಿನ್ನ ಗಂಡ ಜನ್ಮಕ್ಕೆ ನಾಚಿಕೆ ಅನ್ನೋದಾಗಲ್ವೇನಾ ಅದ್ಯಾಕೆ ಸರ್ ಹಂಗಂತೀರಾ? ಏ ಇಷ್ಟು ದುಡ್ಡನ್ನ ದುಡಿದಿಯಲ್ಲ ಎಷ್ಟು ಗಂಟೆ ಟೈಮ್ ತಗೊಂಡಪ್ಪ ಬರೀ ಅರ್ಧ ಗಂಟೆ ಸಾ ಲೇ ಇಷ್ಟೆಲ್ಲ ದುಡ್ಡು ತಗೊಂಡು ನೀನ್ ಏನೋ ಮಾಡ್ತೀಯ ಸರ್ ಸಾಯಂಕಾಲ ನನ್ ಗರ್ಲ್ ಫ್ರೆಂಡ್ ಕರ್ಕೊಂಡು ಸಿನಿಮಾಗೆ ಹೋಗ್ಬೇಕು ₹200 ಬೇಕು ಸರ್ ಶರ್ಟ್ ಹರಿದೋಗಿದೆ ಹೊಸ ಶರ್ಟ್ ತಗೊಳಕ್ಕೆ ಅರ್ಧ ಗಂಟೆನಲ್ಲಿ ಇಷ್ಟೆಲ್ಲ ಸಂಪಾದನೆ ಆಗುತ್ತೆ ಅನ್ನೋದಾದ್ರೆ ನಾನೇ ಯಾಕೆ ಈ ಉದ್ಯೋಗ ಶುರು ಹಚ್ಕೊಬಾರ್ದು ಲೇ ರಾಜಾ ನನ್ನ ಬಟ್ಟೆಗಳನ್ನ ಕೊಟ್ಟರೆ ನಿಂಗಾಗತ್ತೇನೋ ಓಕೆ ಆದ್ರೆ ಒಂದು ಸಣ್ಣ ತಕರಾರು ನಿನ್ನ ತಟ್ಟೆ ನಿನ್ನ ಬಟ್ಟೆ ನನಗೆ ಕೊಟ್ಬಿಡ್ಬೇಕು ಓ ಆಯ್ತು ಸರ್ ಬಟ್ಟೆ ಬಂಬೊಟ್ಟಾಗೈತೆ ಸರ್ ಸೆಂಟ್ ಬೇರೆ ಹಾಕ್ಬಿಟ್ಟಿದ್ದೀರಾ ಸರ್ ಸುಮ್ನೆ ಕೂತ್ಕೋಬೇಡಿ ಅಮ್ಮ ತಾಯಿ ಅಂತ ಕರಳು ಕಿತ್ಕೊ ಬರುವಂಗ್ ಕೂಗಿ ನಾನು ಕೂಗ್ಕೋತೀನಿ ನೀನ್ ಜಾಗ ಖಾಲಿ ಮಾಡೋ ರಾಜಾ ಆಲ್ ದ ಬೆಸ್ಟ್ ಸರ್ ಅಮ್ಮ ತಾಯಿ ಮಗ್ಗಿ ಜಗ್ಗಿ ದಾನ ಮಾಡಿಪ ಊಟ ಮಾಡಿ 3 ದಿವಸಗಳಾದವು ದಾನ ಮಾಡಿಪ ಅಮ್ಮ ತಾಯಿ ದಾನ ಮಾಡಿಪ ಅಣ್ಣಯ್ಯ ಅಮ್ಮ ತಾಯಿ ಹೋಗ್ಬಿಟ್ನೆ ಹ್ಞೂ ಕಣೆ ನಾವೇ ನಮ್ ಕಣ್ಣಾರೆ ನೋಡಿದ್ವಿ ರಸ್ತೆನಲ್ಲಿ ಕೂತ್ಕೊಂಡು ಹೋಗೋರು ಬರೋರ ಹತ್ರ ಅಮ್ಮ ತಾಯಿ ಅಂತ ಭಿಕ್ಷೆ ಬರ್ತಿದ್ದಾನೆ ನೋಡ್ಕೊಂಡು ಸುಮ್ಮನೆ ಬಂದಿದ್ದೀರಲ್ರೋ ಹೇಳ್ಕೊಂಡ್ ಬರ್ತಾನೆ
ನಾವು ಕರಿಯಕ್ಕೆ ಅಂತ ಹೋಗೋದು ಅದನ್ನ ನೋಡಿ ಜನ ಮಕ್ 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 ಉಗಿಯೋದು ಇವೆಲ್ಲ ಬೇಕಾ? ಆಹಾ ಎಂತ ಮಗನ್ ಹೆತ್ಬಿಟ್ಟಿದ್ದೀರಿ ಅತ್ತವ್ರೆ ಅಯ್ಯಪ್ಪನ್ರಿ ಇಲ್ಲಿ. ಅಳಿಯಂಗಿಲ್ಲ, ನಾಲ್ಗೆ ತುಂಬಾ ಉದ್ದಾಗ್ತಾ ಇದೆ. ಅಯ್ಯ ನಿಮ್ ಮಗ ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ನಾಲ್ಕೇನು ಉದ್ದ ಆಗುತ್ತೆ, ಇನ್ನೊಂದು ಉದ್ದ ಆಗುತ್ತೆ. ನನ್ನ ಮಗ ಅಂಥ ಘನಂಧಾರಿ ಕೆಲಸ ಏನ್ ಮಾಡ್ದ? ನನ್ ಕೈಲಿ ಹೇಳಕ್ಕಾಗಲ್ಲಮ್ಮ, ನೀನೇ ಹೇಳ್ಕೊ. ಹೇಳ್ಕ ಇನ್ನೊಂದು ಬಿಟ್ಲು. ಹಬಿ ಬೆಗ್ಗ ಮಾಡ್ತಾ ಇದಾರ. ಮೈ ಗಾಡ್, ಪದ್ದು ಬಿಟ್ಲ ಹಬಿ ಮನೆ ಒಳಗಡೆ ಬಂದ್ರೆ ಸೇರಿಸ್ಬಿಡಿ, ಆಚೆ ತಳ್ಬಿಡಿ, ಬೆಗ್ಗ ಮಾಡ್ಕೊಂಡೆ ಬಿದ್ದಿರ್ಲಿ. ಸಾಕು ಸುಮ್ನಿರಮ್ಮ. ಯಾವಾಗ ನೋಡಿದ್ಲು ನನ್ ಮಗನ ಹತ್ರ ಅದಕ್ಕೆ ದುಡ್ಡು ಕೊಡು, ಇದಕ್ಕೆ ದುಡ್ಡು ಕೊಡು ಅಂತ ಹಿಂಸೆ ಕೊಡ್ತಿದ್ದೆ. ಭಿಕ್ಷೆ ಬೇಡದೆ ಏನ್ ಮಾಡ್ತಾನೆ? ನಿಜವಾಗ್ಲೂ ನೀವುಗಳು ಭಿಕ್ಷೆ ಬೇಡ್ಬೇಕಾಗಿತ್ತು. ನನ್ನ ಮಗ ಭಿಕ್ಷೆ ಬೇಡ್ತಾ ಇದ್ದಾನೆ. ಅತ್ತೆ, ಡೋಂಟ್ ಟಾಕ್ ರಬಿಶ್. ನಾನು ಮಹಿಳಾ ಸಂಘದ ಪ್ರೆಸಿಡೆಂಟ್. ಸಮಾಜದಲ್ಲಿ ನಂಗೆ ಒಳ್ಳೆ ಹೆಸರಿದೆ. ನಾಳೆ ಯಾರಾದ್ರೂ ಬಂದು ಏನ್ರಿ ಜಾಜಿ ಅವರೇ ನಿಮ್ ಹಸ್ಬೆಂಡ್ ಭಿಕ್ಷೆ ಬೇಡ್ತಾ ಇದಾರೆ ಅಂತ ಕೇಳಿದ್ರೆ ನನಗೆ ಎಷ್ಟು ಇನ್ಸಲ್ಟ್ ಆಗ್ಬೇಡ. ಅದು ಬಿಟ್ಲ ಯಾವ್ದೇ ಕಾರಣಕ್ಕೂ ಹಬಿನ ಮನೆ ಒಳಗಡೆ ಸೇರಿಸ್ಬೇಡಿ. ಅಯ್ಯೋ ಸ್ವಲ್ಪ ಇರಮ್ಮ, ನನ್ನ ಮಗ ಮನೆಗ್ ಬರಲಿ, ಯಾಕೆ ಭಿಕ್ಷೆ ಬೇಡ್ತಿದ್ದ ಅಂತ ಕೇಳೋಣ. ಏನಪ್ಪ ಅಣ್ಣಯ್ಯ ಎಲ್ಲಿ ಭಿಕ್ಷೆ ಬಿಡ್ತಿದ್ದ? ಎಲ್ಲಿಂದ ಹೇಳುದು? ಕಂಡಲ್ಲಿ ಭಿಕ್ಷೆ ಬಿಡ್ತಿದ್ದಾರೆ. ಬನ್ನಿಪ್ಪ ಹೋಗ ಅಣ್ಣಯ್ಯನ್ ಕರ್ಕೊಂಡ್ ಬರೋಣ. ಇಲ್ಲಾಂದ್ರೆ ಭಿಕ್ಷುಕರು ವ್ಯಾನ್ ಬಂದು ಅಣ್ಣ ಕಷ್ಟ. ಅದಕ್ಕೆ ನೋಡ್ಕೊಂಬಂದು ನಿಂಗೆ ಹೇಳಿದ್ದು ಅಲ್ದಲೆ ನಾನ್ ಬೇರೆ ನಿನ್ ಜೊತೆ ಬರ್ಬೇಕಾ? ನೋಡಮ್ಮ ಪಲ್ಲು, ಬೇಕಾದ್ರೆ ಹೋಗ್ ಕರ್ಕೊಂಬ, ಬೇಡ ಅಂದ್ರೆ ನೀನು ಹೋಗಿ ನಿಮ್ಮ ಅಣ್ಣನ ಜೊತೆ ಕೂತ್ಕೊಂಡು ಭಿಕ್ಷೆ ಬೇಡು. ತಾಯಿ ಗಂಟೆಯಿಂದ ಗಂಟ್ಲರ್ಕೊಂಡು ಕೂಗ್ತಾ ಇದೀನಿ, ಒಬ್ಬ ನನ್ನ ಮಗ ಬಂದು 1 ರೂಪಾಯಿನೂ ಭಿಕ್ಷೆ ಹಾಕ್ಲಿಲ್ವಲ್ಲಪ್ಪ. ಇವತ್ತು ಇವನು ಎಷ್ಟು ಸಂಪಾದನೆ ಮಾಡಿಟ್ಟವನೇ ಅಷ್ಟೇ ಗಟ್ಟಿ ಅನ್ಸುತ್ತೆ. ಆಹಾ ಆಹಾ ಭಗವಂತ, ಏನಪ್ಪ ನಿನ್ನ ಲೀಲೆ, ನನ್ನ ಟೀ ಶರ್ಟ್ ದುಡ್ಡು ವರ್ಕೌಟ್ ಆಗ್ಲಿಲ್ವಲ್ಲಪ್ಪ. ಜಾನುಬಾಹು, ಯಾರು ಸ್ವಾಮಿ ತಾವು? ದೇವದೂತ. ವೇಷಭೂಷಣ ಗೆಟಪ್ಪು ಸಕ್ಕತ್ತಾಗಿದೆ. ನನ್ನ ಪಕ್ಕ ಬಂದು ಕೂತ್ಕೊಂಡು ಕಿರ್ಚ್ಕೊಳ್ಳಿ, ನಮ್ಗೊಂದಿಷ್ಟು ಕಾಸು ಆಗ್ತಿದೆ. ಮೂರ್ಖ, ಶತಮೂರ್ಖ. ನಾನು ನರಮನುಷ್ಯ ಅಲ್ಲ, ದೇವದೂತ. ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದೆ, ನಿನ್ನನ್ನು ನೋಡಿ ಕೆಳಗ್ ಬಂದೆ. ಚೋಡ್ರಾಜ ಚೋಡ್, ನಾವು ಕೂಡ 4 ವರ್ಷ ನಾಟಕದ ಕಂಪ್ನಿನಲ್ಲೇ ಇದ್ವಿ. ಅಲ್ಲಿ ಬರೀ ಚಪ್ಪಾಳೆ ಕಣ. ಹಪ್ಪಳ ಹುಡ್ಕೊಂಡು ಸಿಟಿ ಕಡೆ ಬಂದಿದ್ದೀನಿ, ನನ್ನ ಹತ್ರನೇ ಬಂದ್ಬಿಟ್ಟ. ನೀನೇನ್ ದೇವ್ರೇನೋ? ಅಲ್ಲ, ನೀನ್ ನಿಜವಾಗ್ಲೂ ದೇವ್ರೇ ಆಗಿದ್ರೆ ನಾನು ನಿನ್ನ ನಂಬೋದಾದ್ರೆ ಹೆಂಗೋ? ನಂಬಿಕೆ ಬರ್ತಾ ಇಲ್ವಾ? ನೋಡಲ್ಲಿ. ಏನ್ ನೋಡೋದು? ಏನ್ ಹೊಸ ಸೀರಿಯಲ್? ಸಾಕ್ಮಾಡು ಸಾಕ್ಮಾಡು ಸಾಕ್ಮಾಡು. ಆ ಪ್ರಳಯದಲ್ಲಿ ನಂಗೆ ಕೊಚ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಸಾಕ್ ಮಾಡು ತಂದೆ. ತಂದೆ ನನ್ನ ಹುಡ್ಕೊಂಡು ಯಾಕೆ ಬಂದೆ? ಗಂಡುಗಲಿ ವಂಶದ ಕಟ್ಟಕಡೆಯ ತುಂಡು ನೀನು. ನೀನೊಂದು ಇಷ್ಟೊಂದು ಜುಗ್ಗ ಆಗ್ಬಾರ್ದು. ಮನೆಯಲ್ಲಿ ಬೀದಿನಲ್ಲಿ ನಿನ್ನ ಎಲ್ರು ಬೈತಾ ಇದ್ದಾರೆ. ಬಾಯಿಗೆ ಬಂದಂಗೆ ಬೈಯವರೆಲ್ಲ ನಮಗೆ ಭೂ ಹಾಕಲ್ಲ ತಂದೆ. ನಮ್ಮ ಮೊಟ್ಟೆ ಪಡೋದನ್ನ ನಾವೇ ನೋಡ್ಕೋಬೇಕು. ಹಾಗಂತ ರಸ್ತೆಯಲ್ಲಿ ಕೂತ್ ಭಿಕ್ಷೆ ಬೇಡಿದ್ರೆ ಏನ್ ಚೆನ್ನಾಗಿರತ್ತೆ? ತಂದೆ, ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ನನ್ನ ಒಬ್ಬನಿಗೋಸ್ಕರ ಅಲ್ಲ, ಮನೆ ಮಂದಿದೆಲ್ಲ ಹೊಟ್ಟೆ ತುಂಬಿಸ್ಬೇಕಲ್ಲ, ಹಾಗಾಗಿ ಮಾಡ್ತಾ ಇದ್ದೀನಿ. ನಾನೇನೇ ಮಾಡಿದ್ರು ಮನೆ ಮಂದಿಗೋಸ್ಕರ ತಂದೆ. ಭಿಕ್ಷೆ ಬೇಡಿದ ದುಡ್ಡನ್ನ ಮನೆಯವರು ಕೊಟ್ರೆ ಸಂತೋಷ ಪಡ್ತಾರಾ? ಒಳ್ಳೆ ಪ್ರಶ್ನೆ ಕೇಳಿದೆ ತಂದೆ. ದುಡ್ಡು ತಗೊಂಡೋಗಿ ಕೊಟ್ರೆ ಮನೆ ಮಂದಿ ಅಷ್ಟೆಲ್ಲ ಖುಷಿ ಆಗಲ್ಲ, ಬಂಗಾರ ತಗೊಂಡೋಗಿ ಕೊಟ್ರೆ ಎಕಾಚಿಕ್ಕೆ ಖುಷಿ ಪಡ್ತಾರೆ. ಆ ತಂದೆ, ನಿನ್ನ ಮೈ ಮೇಲೆ ಇಷ್ಟೆಲ್ಲ ಒಡವೆಗಳು ನೇರ್ಕೊಂಡಿದೆಯಲ್ಲ, ಅದರಲ್ಲಿ ಒಂದಿಷ್ಟಾಗಲ ಪೀಸ್ ಮುದ್ಬಿಟ್ಟು ಈ ಬಡ ಮಕ್ತನ ಮೇಲೆ ಎಸಿ ತಂದೆ. ನನ್ನ ಒಡವೆನ ನೀನ್ ಧರಿಸಿದ್ದೆ ಆದ್ರೆ ನೀನು ಸತ್ತೋಗ್ಬಿಡ್ತೀಯ. ಸತ್ರ ಪರವಾಗಿಲ್ಲ ತಂದೆ, ನಿನ್ನಿಂದ ಒಡವೆನ ನಾನು ಗಿಫ್ಟ್ ತಗೊಂಡೆ ಅನ್ನೋ ಖುಷಿ ನನಗಿರುತ್ತೆ. ಒಂದ್ ಸ್ವಲ್ಪ ಮುರಿದ್ಬಿಟ್ಟು ಎಸಿ ತಂದೆ. ಸಾವನ್ನ ನೀನೇ ಬಯಸೋದಾದ್ರೆ ನಾನೇನ್ ಮಾಡಕ್ಕಾಗತ್ತೆ? ತಂದೆ, ಕೊಡೋದು ಕೊಡ್ತೀಯ, ಉಂಗ್ರ ಯಾಕೆ ಕೊಡ್ತೀಯ? ಕೈಗೆ ಹಾಕೊಂಡಿದ್ಯಲ್ಲ, ದೊಡ್ಡ ಕೌಚನೆ ಕೊಟ್ಬಿಡು. ಸಖತ್ತಾಗಿದೆ. ಇದನ್ನ ತಗೊಂಡೋಗಿ ತಂದೆ ಮನೆ ಮಂದಿ ತೋರ್ಸ್ಬಿಟ್ರೆ ಎಲ್ಲರೂ ಆಶ್ಚರ್ಯದಿಂದ ಹಂಗಂಗೆ ಸತ್ತೋಗ್ಬಿಡ್ತಾರೆ. ಅವರು ಸಾಯೋದಿರ್ಲಿ, ನೀನ್ ಈಗಾಗಲೇ ಸತ್ತೋಗಿದ್ದೀಯಾ. ಏನು ಏನ್ ಹೇಳ್ತಾ ಇದೀಯ ತಂದೆ? ಅಲ್ಲ, ಯಮದೇವ ಕಾಣಿಸ್ಕೊಳ್ಳಿಲ್ಲ, ಪಾಶ ಹಾಕ್ಲಿಲ್ಲ, ಕೋಣ ಆರ್ಚ್ಕೊಳ್ಳಿಲ್ಲ, ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಡ್ಲಿಲ್ಲ, ನಾನು ಅದ್ ಹೆಂಗ್ ಸತ್ತೋಗ್ಬಿಡ್ತೀನಿ ಅಂತ. ನನ್ನ ಒಡವೆನ ನೀನ್ ಯಾವಾಗ ಧರಿಸಿದ್ಯೋ ಆಗ್ಲೇ ನೀನ್ ಸತ್ತೋಗ್ಬಿಟ್ಟೆ. ನಿನ್ ಮನಸ್ಥಿತಿ ಏನಾಗಿದೆ ಅಂತ ನೋಡ್ತೀಯಾ? ಏನಾಗಿದೆ ತಂದೆ? ನೋಡಲ್ಲಿ.
ನಾನು ನಿನ್ನ ತಂದೆ ತಂದೆ ಅಂದೆ. ಒಂದೇ ಒಂದು ಹನಿ ರಕ್ತನೂ ಆಚೆಗೆ ಬರೆಸ್ದಂಗೆ ನೀನು ನನ್ನನ್ನ ಕೊಂದೆ. ನೀನು ತಂದೆ ಅಲ್ಲ, ಪಾಪಿ, ಪರಮ ಪಾಪಿ. ನಾನ್ ಕೊಟ್ಟ ಎಚ್ಚರಿಕೆನ ನೀನು ಕಡೆಗಣಿಸಿದ್ಯಾ? ನಾವು ಯಾರಿಗಾದ್ರೂ ಏನಾದ್ರೂ ಕೊಟ್ಟಾಗ ಅವರು ನಮ್ ಲೋಕಕ್ಕೆ ಬಂದ ಹಾಗೆ. ನೀನ್ ಸತ್ ಹೋಗಿದ್ಯಾ? ಇದೆಲ್ಲ ಬಿಟ್ಬಿಡು. ಅಯ್ಯೋ ಪಾಪಿ, ನಾನಿನ್ನೂ ಎಷ್ಟೆಲ್ಲ ಸಾಧನೆ ಮಾಡ್ಬೇಕು ಅಂತ ಇದ್ದೆ ಗೊತ್ತೇನೋ? ಅದು ಎಷ್ಟೋ ಲೆಕ್ಕಗಳು ಟ್ಯಾಲಿನೇ ಆಗಿಲ್ಲ ಗೊತ್ತಾ? ನಮ್ಮ ಹೆಂಡ್ರ ಜೊತೆ ನಾನು ಇನ್ನೂ ಹನಿಮೂನ್ಗೆ ಹೋಗೇ ಇಲ್ಲ ಗೊತ್ತಾ? ನನ್ನನ್ನು ನೀನು ಲೋಕಕ್ಕೆ ಕಳ್ಕೊಂಡ್ಬಂದ್ಬಿಟ್ಟಿದೆಯಲ್ಲ. ನನ್ನ ಬಗ್ಗೆ ನಮ್ಮ ಮನೆಯವರೆಲ್ಲ ಯಾವ ತರ ಗೋಳಾಡ್ತಾ ಇರ್ತಾರೆ ಅನ್ನೋದು ನಿನ್ಗೇನಾದ್ರೂ ಗೊತ್ತೇನೋ? ಮೂರ್ಖ, ಶತಮೂರ್ಖ. ಎಷ್ಟೋ ರಾಜರು ಆಳಿದ್ರು, ಅಳಿದ್ರು, ಇದ್ರು, ಸತ್ರು. ಹಾಗಂತ ಪ್ರಪಂಚ ನಿಂತು ಹೋಗ್ಬಿಡುತ್ತಾ? ನಡೀತಾ ಇಲ್ವಾ? ಪಾಪೆ, ಪ್ರಪಂಚನೇ ಬೇರೆ, ನನ್ನ ಮನೆಯೇ ಬೇರೆ. ನನ್ನ ಮನೆಯಲ್ಲಿ ನನ್ನ ಬಗ್ಗೆ ಅದೆಷ್ಟು ಗೌರವ ಇದೆ ಗೊತ್ತೇನೋ? ಆ ನನ್ನ ಚಂಪಾಚಮೇಲಿ, ಆ ನನ್ನ ಮಾತೃ ಶ್ರೀರಂಗಮ್ಮ, ಆ ನಮ್ಮ ಹೆಂಡ್ರು, ಆ ನನ್ನ ದೇವರು ಕೊಟ್ಟ ತಂಗಿ, ಆ ನನ್ನ 2 ದಂಡಪಿಂಡಗಳು ಒಂದು ಕ್ಷಣ ನಾನು ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಗೊಳೋ ಅಂತ ಹತ್ತು ಕರೆದು ಬಿಡ್ತಾರೆ ಗೊತ್ತಾ? ಏನು ದುಃಖ ಪಡ್ತಾರ, ಗೋಳಾಡ್ತಾರ? ನಿನ್ನ ಅನುಮಾನನ ಈಗ್ಲೇ ಪರಿಹರಿಸ್ತೀನಿ ನೋಡಲ್ಲಿ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾಗಿ ನಮ್ಮ ವಂಶನ ಬೆಳೆಸ್ತೀಯಾ ಅಂದ್ಕೊಂಡಿದ್ದೆ. ಅನ್ಯಾಯವಾಗಿ ನಿಗತ್ಕೊಂಡ್ಬಿಟ್ಟೆಲ್ಲೋ ನಿನ್ನ ಮಕ್ಕ ಮಂಗಳಾರತಿ ಅತ್ತ. ನಿನ್ನಿಂದಾಗಿ ನಮ್ಮ ವಂಶನ ಹಾಳಾಗೋಯ್ತಲ್ಲೋ. ಇನ್ನೊಂದು ಮದುವೆ ಮಾಡ್ಕೊ, ನಮ್ಮ ವಂಶನ ಬೆಳೆಸು ಅಂತ ನನ್ಗೆ ಎಷ್ಟು ಬಡ್ಕೊಂಡೆ. ನನ್ ಮಾತ್ ಕೇಳ್ದೇನೋ ಪಾಪ ನನ್ನ ಮಗನೇ. ನನ್ನ ಮಗನ ಜೊತೆ ಮದ್ವೆ ಮಾಡಿಸ್ತೀನಿ, ಕಾಯೆ ಕಾಯೆ ಅಂತ ಹೇಳ್ತಾನೆ ಇದ್ರೆ ನಾನು ಕಾಯ್ತಾನೆ ಇದ್ದೆ. ಯಜಮಾನ್ರು ಬದುಕಿದಾಗ್ಲೇ ನನ್ ಜೊತೆ ಮದ್ವೆ ಮಾಡ್ಸಿದ್ರೆ ವಂಶನಾದ್ರೂ ಬೆಳೀತಿತ್ತ? ಈ ನನ್ನ ಮಗ ಬದುಕಿರೋವಾಗ ಮದುವೆಗೆ ಎಲ್ಲೇ ಒಪ್ಕೊಂಡ? ನನ್ ಪಾಲಿನ 5 ಕೋಟಿ ಆಸ್ತಿ ಕೊಡ್ತೀನಿ ಅಂದ್ರು ಕೇಳ್ದೆ ಹೋಗ್ಬಿಟ್ರೆ. ನಮ್ಮನ್ನೆಲ್ಲ ಇನ್ವಿಟಿಂಗ್ ಸಿಕ್ಸಿ ಸತ್ತಿದ್ಯಲ್ಲ, ನಿನ್ಗೇನ್ ಬಂತು ದೊಡ್ಡರಾಗ ಅಂತೀನಿ. ನನ್ ಪಾಲಿನ ಆಸ್ತಿ ಕೊಟ್ಬಿಡು, ನನ್ ಸಂಸಾರಕ್ಕೆ ದಾರಿ ಮಾಡು ಅಂತ ಕೇಳ್ತಾನೆ ಇದ್ದೆ. ಹುಟ್ಟೇನೋ ಜುಗ್ಗ. ಇವ್ನು ಅಂತಿಂತ ಜುಗ್ಗ ಅಲ್ಲ ಕಣೆ ಪುಲ್ಲು. ಎಂಜಿಲ್ ಕೈನಲ್ಲಿ ಕಾಗ ಕೂಡ ಓಡಿಸ್ತಾ ಇರ್ಲಿಲ್ಲ. ಎಲ್ರೂ ಸಾಯ್ತಾರೆ, ಅವ್ರಕ್ಕಿಂತ ಕೆಟ್ಟದಾಗ ಸತ್ತೋಗ್ಬಿಟ್ಟಿಲ್ಲೋ. ಅಲ್ಲ ಅಭಿ, ನಾನು ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು, ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ದೆ. ಅದಕ್ಕೇನಾದ್ರೂ ಹೆಲ್ಪ್ ಮಾಡಿದ್ರೇನ್ರಿ? ನನ್ನ ಹೆಸರಿಗೆ ಏನಾದ್ರೂ ಆಸ್ತಿ ಮಾಡಿಟ್ಟಿದ್ದೀರಾ? ನೀವೆಂತ ಹಬಿರಿ, ನಿಮ್ಗಿಂತ ಗುಬ್ಬಿನೇ ವಾಸಿ. ತನ್ನ ಮಕ್ಳಿಗೆ ಏನೇನ್ ಬೇಕು ಅಂತ ತಂದು ಕೊಡುತ್ತೆ. ನೀವು ಡೈ ಆಗಿದ ತಕ್ಷಣ 1 ಲೋಟ ಮಿಲ್ಕ್ ಕುಡ್ದಿದ್ದೀನಿ. ಚಂಪಾ, ಈ ನನ್ನ ಮಗನ ಫೋಟೋ ನೋಡೋದಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ತಗೊಂಡಾಗ್ಲೂ ಬಿಸಾಕೆ. ಆಚೆ ಬಿಸಾಕಿದ್ರು ಆಗಾಗ ಸಿಗ್ತಾ ಇರುತ್ತೆ, ಮತ್ತೆ ಮತ್ತೆ ನೋಡ್ತಾ ಇರ್ಬೇಕಾಗುತ್ತೆ. ಪಲ್ಲು, ಈ ಫೋಟೋ ತೊಗೊಂಡೋಗ್ ಬೆಂಕಿ ಇಟ್ಬಿಡ. ಎಲ್ಲ ಬಡ್ಡೆ ಇತ್ತವ, ನನ್ನ ಫೋಟೋಗೆ ಬೆಂಕಿ ಇಡಬೇಕು ಅಂತ ಹೊರಟಿದಾರಲ್ಲ ಇವರು. ಈ ಜನನೇ ಹೀಗೆ. ಬದುಕಿದ್ದಾಗ ಒಂಥರ ನೋಡ್ತಾರೆ, ಸತ್ ಮೇಲೆ ಒಂಥರ ನೋಡ್ತಾರೆ. ಅಲ್ಲ ಸ್ವಾಮಿ, ನಾನೆಲ್ಲೋ ನನ್ನ ಫೋಟೋಗಳನ್ನ ದೊಡ್ಡದಾಗಿ ಮಾಡಿಸಿ ಮೂಲೆ ಮೂಲೆನಲ್ಲೂ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ನಮ್ಮ ಬೀದಿಗೆ ನನ್ನ ಹೆಸರನ್ನೇ ಇಡ್ತಾರೆ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ನನ್ನ ಫೋಟೋಗೆ ಬೆಂಕಿ ಇಡಬೇಕು ಅಂತ ಹೊರಟವ್ರೆ. ಇದ್ದಾಗ ಸಹಾಯ ಮಾಡ್ಬೇಕು. 4 ಜನಕ್ಕೆ ಸಹಾಯ ಮಾಡಿದ್ದಿದ್ರೆ ಜನ ನಿನ್ನ ನೆನ್ಸ್ಕೊತಾ ಇದ್ರು. ಹೌದಾ ತಂದೆ, ದಯವಿಟ್ಟು ಕ್ಷಮೆ ಇರ್ಲಪ್ಪ. ನಾನು ಇಷ್ಟೊತ್ತು ನಿನಗೆ ಬಾಯಿ ಬಂದಂಗ ಅಂದೆ. ಹೌದು ಕಣಯ್ಯ, ಮಹಾತ್ಮ ಗಾಂಧಿನ ದೇವ್ರು ಅಂತ ದೇಶನೇ ನೆನ್ಸ್ಕೊಳ್ಳತ್ತೆ. 1 ರೂಪಾಯಿಗೂ ಆಸೆ ಪಟ್ಟೆ, ನೀನೂ ತಿಂದಿಲ್ಲ, ಬೇರೆಯವ್ರಿಗೂ ತಿನ್ನಕ್ ಬಿಟ್ಟಿಲ್ಲ. ಕಡೆಗೇನಾಯ್ತು? ಅನಾಥ ಶವವಾಗಿ ಪ್ರಾಣ ಬಿಟ್ಟೆ. ನಿನ್ ಮನೆಯವರು ನಿನ್ನ ಕೇರೆ ಮಾಡ್ತಾ ಇಲ್ಲ. ಇಲ್ಲ ತಂದೆ, ನೀನು ನಮ್ಮ ಫ್ಯಾಮಿಲಿ ಬಗ್ಗೆ ಹಂಗೆಲ್ಲ ಗರ್ವಾಗಿ ಮಾತಾಡ. ನಮ್ಮ ಫ್ಯಾಮಿಲಿ ಬಗ್ಗೆ ನಿನ್ಗೆ ಏನೇನು ಗೊತ್ತಿಲ್ಲ. ಅವ್ರಿಗೆ ಸದ್ಯಕ್ಕೆ ಕೋಪ ಮಾಡ್ಕೊಂಡು ರೊಚ್ಚಿಗೆದ್ಬಿಟ್ಟವ್ರಲ್ಲ, ಹಂಗಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ. ಒಂದ್ ಸ್ವಲ್ಪ ದಿವಸ ಕಾಳಿತಿದ್ದಂಗೆ ನನ್ನ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಕೂಡ ನಿನ್ನ ನೆನ್ಸ್ಕೊಳ್ಳಲ್ಲ. ಅದಂಗೆ ಹೇಳ್ಬಿಡ್ತೀರಾ? ನೀನೇ ನೋಡು, ಗೊತ್ತಾಗತ್ತೆ. ಅತ್ತೆ, ಯಜಮಾನ್ರು ಸತ್ತು 1 ವರ್ಷ ಆಯ್ತು. ಅವ್ರ ಸ್ಥಿತಿ ಆಗ್ಲಿ ವೈಕುಂಠ ಸಮರಾತ್ರಿ ಆಗ್ಲಿ ಮಾಡ್ಲೇ ಇಲ್ಲ. ಆ ನನ್ನ ಮಗ ನಮ್ಮ ವಂಶದಲ್ಲಿ ಹುಟ್ಟಿದ್ದೇ ದಂಡ, ಇನ್ನು ಅವನಿಗೆ ತಿಥಿ ಬೇರೆ ಕೇಳು. ವೈಕುಂಠ ಸಮರಾತ್ರಿ ಮಾಡ್ಲಿಲ್ಲ ಅಂದ್ರೆ ಅವ್ರು ವೈಕುಂಠಕ್ಕೆ ಹೋಗೋದಾದ್ರೂ ಹೇಗೆ? ನಮ್ಮ ವಂಶನ ಹಾಳು ಮಾಡಿದವನ್ನ ವೈಕುಂಠ ಬೇರೆ ಸೇರಿಸ್ತಾಳ. ಯಾಲಾದ್ರೂ ಈ ಮನೇಲಿ ಅವನ ಸ್ಥಿತಿ ಬಗ್ಗೆ ಮಾತಾಡಿದ್ರೆ ಅವಳ ಸ್ಥಿತಿ ಆಗ್ಬಿಡುತ್ತೆ ಅಷ್ಟೇ. ಜಾಜತ್ಗೆ ಆ ಎಡಗೆ ಬಲ್ಗೆ ಬದುಕಿದ್ದಾಗ ಯಾರಿಗೂ ಜಮೀನ್ ಕೊಡಿಸ್ತೀನಿ ಅಂತ ಅಡ್ವಾನ್ಸ್ ತಗೊಂಡಿದ್ರಂತೆ. ಅವರು ಬಾವಂಗೆ ಮಕ್ ಹೋಗಿತಾ ಇದಾರೆ. ಪಾಂಡುರಂಗ ಮಾಡಿದ ಸಾಲನ ಯಾರು ತೀರ್ಸೋದು ಅಂತ ನಮ್ಮನ್ನ ಕೇಳಿದ್ರು. ಅದಕ್ಕೆ ನಾವು ನಮ್ಮನ್ನೇನ್ರಿ ಕೇಳ್ತೀರಾ? ನೀವು ಪಾಂಡುರಂಗನ ಹತ್ರನೇ ಹೋಗಿ ಕೇಳ್ಕೊಳ್ಳಿ ಅಂತಂದ್ವಿ. ನೋಡ್ರ, ಈ ಮನೇಲಿ ಹಬಿಗೆ ಸಂಬಂಧಪಟ್ಟ ಯಾವುದೇ ವಸ್ತುನು ಬಿಡದೆ ಆಚೆ ಕಡೆ ತಗೊಂಡು ಹೋಗಿ ಬರ್ನ್ ಮಾಡ್ಬಿಟ್ಟು ಅವ್ರ ನೆನಪಿಗೆ ಅಂತ ಈ ಮನೇಲಿ ಏನೂ ಇರಬಾರ್ದು. ಏನಪ್ಪ ಒಂದ್ ಸಂತೋಷ ಸುದ್ದಿ. ಏನಮ್ಮ ಅದು? ಈಗ ತಾನೇ ಲಾಯರ್ ಆಫೀಸ್ಗೆ ಹೋಗಿ ಬಂದೆ. ನಿಮ್ಮ ಅಣ್ಣಯ್ಯ ಸತ್ತೋಗಿರೋದಕ್ಕೆ ಡೆತ್ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಇಡೀ ಆಸ್ತಿ ನಿಮ್ಮ ಹೆಸರಿಗೆ ಬರುತ್ತೆ ಅಂದ್ಬಿಟ್ರು. ಏನಮ್ಮ ಹೇಳ್ತಿದ್ಯಾ? ಹೌದಪ್ಪ, ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ನ ಪಾಲಿನ ಆಸ್ತಿನೇ ಬರುತ್ತೋ ಅಲ್ವೋ ಅನ್ಕೊಂಡಿದ್ದೆ. ನಮ್ಮ ಅಣ್ಣಯ್ಯ ನೆಗ್ದು ಬಿದ್ದಿದ್ದಕ್ಕೆ ಇಡೀ
ಮಾತು ಮುಂಚೆನೆ ನನಗೆ ಗೊತ್ತಿದ್ದಿದ್ರೆ ನಿಮ್ಮ ಅಣ್ಣನ್ನ ನಾನೇ ಯಾವತ್ತೂ ಹಚ್ಬಿಡ್ತಿದ್ದೆ. ಯಾಕಮ್ಮ ಹೊಡೆದೆ? ನಾವು ಕೊಲೆ ಮಾಡಿದ್ರೆ ಜೈಲ್ಗೆ ಹೋಗ್ಬೇಕಾಗತ್ತೆ. ಆ ದೇವ್ರೆ ನಮ್ಮ ಅಣ್ಣ ಹೆಂಗ್ ಕರ್ಸ್ಕೊಂಡಿದ್ದಾನೆ ಬಿಡಿ. ಒಟ್ಟಲ್ಲಿ ಇಡೀ ಗಂಡುಗಲಿ ಹುಟ್ಟಿದ ಆಸ್ತಿಗೆ ನಾನೇ ವಾರಸ್ದಾರ ಆದ್ನಲ್ಲ, ನನಗಷ್ಟೇ ಸಾಕು. ಆಸ್ತಿ ಪತ್ರ ನನ್ನ ಕೈಗೆ ಬರ್ತಿದ್ದ ಹಾಗೆ ಈ ಮನೆಯಿಂದ ಯಾರನ್ನು ಓಡಿಸ್ತೀನಿ ಅಂತ ನನಗೇ ಗೊತ್ತಿಲ್ಲ. ಏನಪ್ಪ ಇಷ್ಟೆಲ್ಲ ಆಸ್ತಿ ಬರೋದಕ್ಕೆ ಕಾರಣ ನಮ್ಮ ಅಣ್ಣಯ್ಯ. ಅವನ ಹೆಸರಲ್ಲಿ ಏನಾದ್ರೂ ಮಾಡ್ಬೇಕಲ್ಲ. ಏನ್ ಆಡೋ ಮಾತು ಒಂದು ಅರ್ಥ ಬೇಡವಾ? ಅವನೇ ನಮ್ಮನ್ನ ಹೇಳ್ಬಿಟ್ಟು ಕೇಳ್ಬಿಟ್ಟು ಹೋದ್ನ, ಅವ್ನ್ ಪಾಡ್ದ ಅವ್ನ್ ಹೋದ. ನೋಡು, ಆಸ್ತಿ ಪತ್ರ ನನ್ನ ಕೈಗೆ ಬರ್ತಿದ್ದ ಹಾಗೇನೆ ನಮ್ಮತ್ತೆ ಅವ್ರನ್ನ ಕಾಶಿ ಕಳ್ಸೋಣ. ಅದೇ ಖುಷಿನಲ್ಲಿ ಎಲ್ರಿಗೂ ಅನ್ನದಾನ ಮಾಡ್ಸೋಣ. ನಮ್ಮ ಮನೆಯವರೇ ನನ್ನ ವಿರುದ್ಧ ಈ ತರ ತಿರುಗಿ ಬಿದ್ಬಿಟ್ರ. ತಂದೆ ತಂದೆ, ನೀನು ಬಂದು ನನ್ನ ಕಣ್ಣನ್ನ ತೆರೆಸ್ಬಿಟ್ಟಪ್ಪ. ಯುದ್ಧ ಮಾಡಿದ ವಂಶ ನಿಮ್ದು, ಅಂಥದ್ರಲ್ಲಿ ಭಿಕ್ಷೆ ಬೇಡೋದಿಕ್ ಕೂತಿದ್ಯಲ್ಲ, ನಿಮ್ ಸ್ಟೇಟಸ್ ಏನಾಗ್ಬೇಕು? ತಂದೆ ತಂದೆ, ನನ್ನಿಂದ ತಪ್ಪಾಯ್ತಪ್ಪ. ಇನ್ನೊಂದ್ಕಿಂತ ಈ ತರ ಎಲ್ಲ ಮಾಡಲ್ಲ. ನಾನು ಜುಗ್ತನನ್ನೆಲ್ಲ ಬಿಟ್ಬಿಡ್ತೀನಿ. ನಾನು ಮತ್ತೆ ಭೂಲೋಕಕ್ಕೆ ಹೋಗ್ಬೇಕು, ಅವ್ರ ಜೊತೆ ಎಲ್ಲ ಇರ್ಬೇಕು, ನಾನು ನೆಟ್ಟಿಗೆ ಸಂಸಾರ ಮಾಡ್ಬೇಕು ಅನಿಸ್ತಾ ಇದೆ. ದಯವಿಟ್ಟು ಕಳಿಸ್ಕೊಡು ತಂದೆ. ಹೇಗ್ ಕಳಿಸ್ಕೊಡ್ಲಿ? ನನ್ ಒಡವೆ ನಿನ್ನ ಹತ್ರ ಇದೆಯಲ್ಲ. ತಂದೆ, ಒಡವೆ ಜೊತೆ ಬೇಕಿದ್ರೆ ದುಡ್ಡು ಕೊಟ್ಬಿಡ್ತೀನಿ. ದಯವಿಟ್ಟು ನನ್ನನ್ನ ಭೂಲೋಕಕ್ಕೆ ಕಳಿಸ್ಕೊಡಪ್ಪ. ತಗೋ ತಂದೆ. ಬಂದೆ, ನಾನು ಭೂಲೋಕಕ್ಕೆ ಬಂದೆ. ನಿಮ್ ಮಗನ ಕರ್ಕೊಂಡ್ ಬಂದಿದೀವಿ, ಸ್ವಲ್ಪ ಬುದ್ಧಿ ಹೇಳಿ. ಮಗನೇ, ಕಡೆಗೂ ಬಂದ್ಬಿಟ್ಯಲ್ಲ. ನಮ್ಮ ವಂಶದ ಗೌರವ ಉಳಿಸ್ತೀಯ ಅನ್ಕೊಂಡಿದ್ದೆ. ನೀನೇ ಭಿಕ್ಷೆ ಬೇಡಕ್ ಹೋದ್ರೆ ಏನ್ ಚೆನ್ನಾಗಿರುತ್ತೋ. ರಂಗಮ್ಮ, ನಾನು ಭಿಕ್ಷೆಗೆ ಎಂದು ಹೊರಟಿದ್ದೇನಲ್ಲ, ಆಗ ನನಗೆ ಒಂದು ಕೆಟ್ಟ ಅನುಭವ ಆಯ್ತು. ಅದೆಲ್ಲ ಏನು ಕನಸು ನನಸೋ ಒಂದು 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 ನಾ ತಿಳಿಯಲು. ಹಾಬಿ, ಇದೇ ಕಡೆ ಇನ್ನೊಂದ್ಸಲ ನೀವೇನಾದ್ರೂ ಬೆಗ್ ಮಾಡಕ್ ಹೋದ್ರೆ ನಾನು ನಿಮ್ನ ಟಾಲರೇಟ್ ಮಾಡಲ್ಲ. ಮೈಂಡೆಡ್. ಇಲ್ಲ ಕಣೆ, ನನ್ನ ತಪ್ಪಿನ ಸಂಪೂರ್ಣ ಅರಿವು ನನಗೀಗಾಗಿದೆ. ನಾನು ಮೊದಲಿನಷ್ಟು ಜುಗ್ಗನಾಗಿರಲ್ಲ. ಅಂತಪ್ಪ, ತಗೊಳ್ಳಿ 1,000 ರೂಪಾಯಿ. ಯಾಕೋ? ಬರೀ ಮನೆ ಮಂದಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಬೀದಿನಲ್ಲಿರೋ ಜನಗಳಿಗೆಲ್ಲ ಮಸಾಲೆ ದೋಸೆ ಹಂಚ್ಬಿಡು.